ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉಲ್ಲನ್ನಿಂದ ಮನೆಯಲ್ಲಿನೇ ಬೀಡ್ಸ್ಗಳನ್ನು ಯೂಸ್ ಮಾಡಿ ಯಾವ ಥರನಾದಂಥ ರಾಖಿ ಮಾಡೋದಂತ ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ತುಂಬ ಸಿಂಪಲ್ ಆಗಿರುತ್ತೆ. ನಾವೇ ಮನೆಯಲ್ಲಿ ಮಾಡೋದ್ರಿಂದ ಖುಷಿನೂ ಆಗುತ್ತೆ, ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು. ಹೇಗೆ ಮಾಡೋದಂತ ಹೇಳ್ತೀನಿ, ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಈ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ಬೀಡ್ಸು. ನೀವು ಇಲ್ಲಿ 2 ಟೈಪ್ಸ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ನಾನು ನಿಮಗೆ ಯಾವ ಚೆನ್ನಾಗಿ ರಾಖಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಸಣ್ಣ ಸೂಜಿ ಒಳಗೆ ಉಲ್ಲನ್ ದಾರನ ಸೇರಿಸಿಟ್ಕೊಂಡಿದ್ದೀನಿ. ನೋಡಿ ಸೈಜ್ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಾನಿವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಬೀಡ್ಸ್ಗಳನ್ನು ಜೋಡಿಸ್ಕೊತಾ ಹೋಗೋಣ. ಮೊದಲಿಗೆ ನಾನು ಈ ಥರನಾದಂಥ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ರೌಂಡ್ ಬೀಡ್ಸ್ ಆದಮೇಲೆ ಹೀಗೆ ತುಂಬ ಡಿಫ್ರೆಂಟಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಬೀಡ್ಸನ್ನು ಯೂಸ್ ಮಾಡಿ ಮನೆಯಲ್ಲಿ ನಾವೇ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೋಬೋದು. ಇದರಿಂದ ಹೊಸದನ್ನು ಕಲಿತಾಗುತ್ತೆ, ನಾವೇ ಕೈಯಾರೆ ಮಾಡಿದಾಗೂ ಆಗುತ್ತೆ, ಖುಷಿನೂ ಸಿಗುತ್ತೆ. ಅದಕ್ಕೋಸ್ಕರ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಅದು ನೋಡಿ, ಇವಾಗ ಬೀಡ್ಸ್ ಯೂಸ್ ಮಾಡಿ, ದಾರ ಯೂಸ್ ಮಾಡಿ ನಾವೇ ಮನೆಯಲ್ಲಿ ಈ ಥರನಾದಂಥ ಸುಂದರವಾದ ರಾಖಿನ ರೆಡಿ ಮಾಡ್ಕೊಂಡ್ವಿ. ಬೀಡ್ಸ್ಗಳು ಹತ್ತೈತೆ ಅಲ್ಗಾಡ್ದಂತೆ ಇಲ್ಲೇ ಒಂದು ಬಿಗಿಯಾಗಿ ನಾಟ್ ಹಾಕಿದರೆ ಆಯಿತು, ನಮಗೆ ರಾಖಿ ರೆಡಿ ಆಯಿತು. ಇದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನೀವು ಯಾವ ಥರದ ಬೀಡ್ಸ್ಗಳನ್ನು ಸಹಿತ ಯೂಸ್ ಮಾಡಿ ಮಾಡ್ಕೋಬೋದು. ನಾವು ಈ ಥರ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಒಂದು ರಾಖಿ ರೆಡಿ ಆಯಿತು. ಇನ್ನೊಂದು ಥರದ ರಾಖಿನ ಯಾವ ಥರನಾಗಿ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಆರೆಂಜ್ ಕಲರ್ ದಾರನ ಯೂಸ್ ಮಾಡಿ ಇನ್ನೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ನಡೆಯುತ್ತೆ, ನೋಡ್ಕೊಂಡು ಕಟ್ ಮಾಡೋಕ್ಕೆ ಬರುತ್ತೆ. ಸ್ಮಾಲ್ ಸೈಜ್ ಆದರೆ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿನೇ ದಾರನ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ದಾರನ ಕಟ್ ಮಾಡಿಕೊಂಡೆ. ಅಂತ ಪರ್ಲ್ ಬೀಡ್ಸು ಯೂಸ್ ಮಾಡಿಕೊಂಡು ಯಾವ ಥರನಾಗಿ ರಾಖಿ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಸ್ಮಾಲ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಆಮೇಲೆ ಈ ಉದ್ದವಾಗಿರೋ ಬೀಡ್ಸನ್ನು ಹಾಕೋತೀನಿ. ಅದಾದಮೇಲೆ ಈ ಥರನಾದಂಥ ರೌಂಡ್ ಬೀಡ್ಸು, ಅದರೊಳಗಡೆ ಒಂದು ಸ್ಮಾಲ್ ಬೀಡ್ಸು, ಇದರಿಂದ ನಮ್ಮ ಕ್ರಿಯೇಟಿವಿಟಿನೂ ಜಾಸ್ತಿ ಆಗುತ್ತೆ. ಹಾಗೆ ನಾವೇ ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ. ನೀವು ಟ್ರೈ ಮಾಡಿ. ಇವಾಗ ರಾಖಿ ರೆಡಿ ಆಯಿತು. ನೋಡಿಕೊಂಡು ಎರಡು ಮಧ್ಯ ಬರುವ ಹಾಗೆ ನೋಡಿಕೊಂಡು ಎರಡು ಸೈಡು ನಾಟ್ ಹಾಕೊಂಡ್ರೆ ನೋಡಿ ಹೇಗನ್ಸುತ್ತೆ. ಇವಾಗ ನಾನು ಎರಡು ರಾಖಿನ ಯಾವ ಥರನಾಗಿ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ.